ಕನ್ನಡ ನಾಡಿನ ಜನಪ್ರಿಯ ಜನಪದೀಯ ಕಲೆಗಳಲ್ಲೊಂದು ಯಕ್ಷಗಾನ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಮನೆ ಮಾತಾಗಿರುವ ಯಕ್ಷಗಾನದ ಘಮ ಸಾಗರದಾಚೆಗೂ ವ್ಯಾಪಿಸಿದೆ. ಅಮೆರಿಕಾದಲ್ಲೊಂದು ಮೇಳ ಜನ್ಮ ತಳೆದಿದ್ದು ಪ್ರತಿ ವರ್ಷ ಒಂದು ಯಕ್ಷಗಾನ ಪ್ರಸಂಗವನ್ನ ಪ್ರದರ್ಶನಗೊಳಿಸುತ್ತೆ. ಅಮೆರಿಕಾದಲ್ಲಿನ ಯಕ್ಷಾಭಿಮಾನವನ್ನ ನಿಮಗೂ ಪರಿಚಯಿಸ್ತಾ ಇದ್ದೀವಿ. ಇದುವೇ ಈ ಹೊತ್ತಿನ ವಿಶೇಷ ಫಾರಿನ್ ಯಕ್ಷಗಾನ. ಕನ್ನಡ ನಾಡಿನಲ್ಲಿ ಇಲ್ಲಿನ ರಂಗಕಲೆಗಳ ಕುರಿತು ಆಸಕ್ತಿ ಕ್ಷೀಣಿಸ್ತಾ ಇದೆ. ಆದರೆ ದೂರದ ಅಮೆರಿಕಾದಲ್ಲಿನ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಕೆಲಸ ಮಾಡುವನೊಬ್ಬ ಅಪ್ಪಟ ಕನ್ನಡವನ್ನ ಮಾತನಾಡ್ತಾನೆ. ಟೆಕ್ಸಾಸ್ ವಿವಿಯ ಪ್ರಾಧ್ಯಾಪಕ ಹನುಮನ ವೇಷ ಹಾಕಿ ಕುಣಿತಾನೆ ಅಂದ್ರೆ ನಂಬಲಿಕ್ಕೆ ತುಸು ಕಷ್ಟವಾಗಬಹುದು. ಆದರೆ ಇಲ್ಲಿನ ಟೊರೆಂಟೋದ ಯಕ್ಷಮಿತ್ರ ಯಕ್ಷಗಾನ ಮಂಡಳಿ ನಡೆಸುವ ಪ್ರಸಂಗ ನೋಡಿದ ಮೇಲೆ ಇದನ್ನ ನೀವು ನಂಬಲೇಬೇಕು. ಹೀಗೆ ಪದಕ್ಕೆ ತಕ್ಕ ಹೆಜ್ಜೆ ಹಾಕುವವರು ಯಾರು ವೃತ್ತಿಯಿಂದ ಯಕ್ಷಗಾನ ಕಲಾವಿದರಲ್ಲ, ಹವ್ಯಾಸಿಗಳು. ಅದಕ್ಕಿಂತ ಹೆಚ್ಚಾಗಿ ದೂರದ ಅಮೆರಿಕದಲ್ಲಿ ಗುರುವನ್ನ ಹುಡುಕಿಕೊಂಡು ಬಿಡುವಿನ ವೇಳೆಯಲ್ಲಿ ಹೆಜ್ಜೆ ಹಾಕಲು ಕಲಿತು ಈಗ ಪ್ರಸಂಗದ ಪ್ರದರ್ಶನಕ್ಕೆ ಸಜ್ಜಾದವರು. ಎಂಬಿ ಸುಭಾಷಿತರಂತೆ ಇಂದು ಈ ಪವಿತ್ರ ಭರತಭೂಮಿಯ ಭಾಗವಾದಂತಹ ಸಿಂಧೂ ದೇಶವು ಸುಖ ಸಮೃದ್ಧಿಗಳಿಂದ ತುಂಬಿ ತುಳುಕುತ್ತಿರಬೇಕಾದರೆ ಇದರ ಅರಸನಾದಂತಹ ಈ ಶಕುಂತ ಮಹಾರಾಜರು ಸಂತೋಷದಿಂದ ಉಲ್ಲಾಸದಿಂದ ಇರಬೇಕಾದರೆ ಹೌದು, 5 ವರ್ಷಗಳಿಂದ ಅಮೆರಿಕದಲ್ಲಿ ಸದ್ದಿಲ್ಲದೆ ಯಕ್ಷಗಾನ ಪ್ರಚಾರ ಕಾರ್ಯ ನಡೀತಾ ಇದೆ. ಒಂದಷ್ಟು ಮಂದಿ ಕನ್ನಡಿಗರು ಯಕ್ಷಮಿತ್ರ ಅನ್ನೋ ಬಳಗವನ್ನ ಕಟ್ಟಿಕೊಂಡಿದ್ದಾರೆ. ತಾವು ಕಲಿಯುವುದರ ಜೊತೆಗೆ ಇತರರಿಗೂ ಯಕ್ಷಗಾನ ಕಲೆಯನ್ನ ಪರಿಚಯಿಸುತ್ತಿದ್ದಾರೆ. ಹೇಗೆ ನಂಬುವುದು ಎಂದು ತಿಳಿಯುತ್ತಿಲ್ಲ ತಾಯಿ, ಕ್ಷಮಿಸು ತಾಯಿ. ಹರಿಹರಾದಿಗಳಟ್ಟಗಟ್ಟಿದರು ನಾ ಉಚ್ಚರಿಸಿದುದ ಕೆರಡು ಬಾರದೋ, ನಾ ಉಚ್ಚರಿಸಿದುದ ಕೆರಡು ಬಾರದೋ. ಈ ಸಲ ಪ್ರದರ್ಶನಕ್ಕೆ ಆಯ್ದುಕೊಂಡ ಪ್ರಸಂಗ ರಾಮಾಂಜನೇಯ ಯುದ್ಧ. ರಾಮನ ಪರಮ ಭಕ್ತ ಹನುಮ ಅನಿವಾರ್ಯವಾಗಿ ರಾಮನ ಜೊತೆ ಯುದ್ಧಕ್ಕಿಳಿಯುವ ಈ ಪ್ರಸಂಗವನ್ನ ಅದೆಷ್ಟು ಸೊಗಸಾಗಿ ಅಭಿನಯಿಸುತ್ತಾರೆ ನೋಡಿ ನಮ್ಮ ಅಮೆರಿಕ ಕನ್ನಡಿಗರು. ಅಭಿನಯಿಸುತ್ತಿರುವವರು ಯಾರು ವೃತ್ತಿಯಿಂದ ಕಲಾವಿದರಲ್ಲ ಅಥವಾ ಮೊದಲಿನಿಂದಲೂ ಯಕ್ಷಗಾನ ಕಲಿತವರೂ ಅಲ್ಲ. ತೀರಾ ಇತ್ತೀಚೆಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿ ಹೆಜ್ಜೆ ಹಾಕಲು ಕಲಿತವರು. ಅಮೆರಿಕದಲ್ಲಿ ನೆಲೆ ಕಂಡುಕೊಂಡ ಮೇಲೆ ಯಕ್ಷಗಾನ ಕಂಡವರು. ಇವನು ಸಿಂಧೂ ದೇಶದ ರಾಜನಂತ. ಸಿಂಧೂ ದೇಶದವ, ಅವ ಅಲ್ಲಿಗೆ ವೀರ, ಇಲ್ಲಿಗೆ ಅಲ್ಲ. ಬೇಟೆಗೆಂದು ಬಂದಾಗ ಬಾಣ ಬಿಟ್ಟ ಪಕ್ಷಿಯೊಂದು ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಬಿತ್ತಂತೆ. ಯಜ್ಞವು ಭಂಗವಾಯಿತೆಂದು ಸಿಟ್ಟುಗೊಂಡ ವಿಶ್ವಾಮಿತ್ರರು ಆತನ ಶಿಷ್ಯನಿಂದ ಇವನ ಶಿರವನ್ನು 8 ದಿವಸದಲ್ಲಿ ಛೇದನ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾರೆ. ಟೊರೊಂಟೊ ಕನ್ನಡಿಗರ ಯಕ್ಷ ಮಿತ್ರ ಒಂದು ಸಂಸ್ಥೆ ಈಗ ಒಂದು 5-6 ವರ್ಷದಿಂದ ಶುರು ಮಾಡಿದ್ದು. ಇಲ್ಲಿ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಯಾಕಂದರೆ ಎಲ್ಲರೂ ಒಂದೇ ಕಡೆ ಇರಲಿಕ್ಕಿಲ್ಲ. ಒಬ್ಬರು ವಾಟರ್ಲೂ ಯೂನಿವರ್ಸಿಟಿನಲ್ಲಿ ಇರ್ತಾರೆ, ಅಥವಾ ಒಬ್ಬರು ಟೊರೊಂಟೋದಲ್ಲಿ ಇರ್ತಾರೆ, ಒಬ್ಬರು ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ, ಬೇರೆ ಬೇರೆ ಪ್ರೊಫೆಷನ್, ಬೇರೆ ಬೇರೆ ವೃತ್ತಿನಲ್ಲಿರೋರು. ಆದರೂ ಸಹ ಅದನ್ನೆಲ್ಲ ಬಿಟ್ಟು ಈ ಒಂದು ಯಕ್ಷಗಾನದ ಇದರಲ್ಲಿ ಕನ್ನಡಿಗರ ಒಂದು ಮನಸ್ಸನ್ನು ಗೆಲ್ಲೋದಕ್ಕೆ ಈ ಒಂದು ಪ್ರಯತ್ನದಲ್ಲಿ ಭಾಳ ಸಫಲವಾಗಿದ್ದಾರೆ. ಯಕ್ಷಮಿತ್ರ ಬಳಗ ಕಳೆದ 5 ವರ್ಷಗಳಿಂದ ಈ ಪ್ರಯೋಗವನ್ನ ಮಾಡುತ್ತಾ ಬಂದಿದೆ. ಪ್ರತಿ ವರ್ಷ ಒಂದೊಂದು ಪ್ರಸಂಗವನ್ನ ಆಡುತ್ತೆ. ಆಯ್ದ ಪ್ರಸಂಗದ ಕುರಿತು ಮೊದಲೇ ಇಂಗ್ಲಿಷ್ನಲ್ಲಿ ಸಂಕ್ಷಿಪ್ತವಾಗಿ ಪ್ರೇಕ್ಷಕರಿಗೆ ತಿಳಿಸಲಾಗುತ್ತೆ. ಅಲ್ಲದೆ ಕಥೆಯ ಸಾರದ ಇಂಗ್ಲಿಷ್ ಸ್ಕ್ರಿಪ್ಟ್ ಅನ್ನ ನೀಡಲಾಗುತ್ತೆ.
We are very proud that they are able to come and watch the show today as well. ನಂತರ ಪ್ರಸಂಗ ಆರಂಭವಾಗುತ್ತೆ. ಭಾಗವತರು ಚಂಡೆ ಮದ್ದಳೆಯಿಂದ ಹಿಡಿದು ಪ್ರತಿಯೊಂದು ಪಾತ್ರವನ್ನ ಅನಿವಾಸಿ ಭಾರತೀಯರೇ ನಿರ್ವಹಿಸುತ್ತಾರೆ. ಅಯ್ಯ, ನಿನ್ನ ಸ್ತುತಿಗೆ ಮೆಚ್ಚಿದ್ದೇನೆ. ಪ್ರಾಣ ಭಿಕ್ಷೆಯನ್ನು ಕೇಳಿಕೊಂಡು ಬಂದಿದ್ದೀಯ. ಇದೋ ನಿನಗೆ ಜೀವದಾನವನ್ನು ಇತ್ತಿದ್ದೇನೆ, ಹೆದರಬೇಡ. ಭಾರತದ ಯಕ್ಷಗಾನಕ್ಕೆ ತಾಳೆ ನೋಡಿದ್ರೆ ಅಮೆರಿಕಾದಲ್ಲಿ ನಡೆಯುವ ಈ ಪ್ರಸಂಗದಲ್ಲಿ ಒಂಚೂರು ಕೊರತೆ ಕಾಣೋದಿಲ್ಲ. ಗಣಪತಿ ಪೂಜೆ, ಮೇಕಪ್ ರೂಮ್ನಲ್ಲಿ ಮಂಗಳಾರತಿ, ಹೀಗೆ ಯಕ್ಷಗಾನದಲ್ಲಿನ ಸಂಪ್ರದಾಯಗಳೆಲ್ಲವೂ ಇಲ್ಲಿ ನಡೆಯುತ್ತವೆ. ಜನ್ಮ ತಳೆದಿರುವುದು ಉತ್ತರ ಅಮೆರಿಕದಲ್ಲಿ. ಮುಂದಿನ ತಲೆಮಾರಿಗೆ ಯಕ್ಷಗಾನ ಪರಿಚಿತವಾಗಬೇಕೆಂಬ ಉದ್ದೇಶದಿಂದ ಮೇಳ ಹುಟ್ಟಿದ್ದು. ಈಗಾಗಲೇ ಅಮೆರಿಕದಲ್ಲಿ ನೆಲೆ ಕಂಡುಕೊಂಡಿರುವ ಅನೇಕ ಮಂದಿಯ ಮಕ್ಕಳಿಗೆ ಕನ್ನಡ ಅಷ್ಟಾಗಿ ಪರಿಚಿತವಿಲ್ಲ. ಹೀಗಾಗಿ ಅವರಿಗೆ ಇಂಗ್ಲಿಷ್ನಲ್ಲೇ ಕಥೆಯನ್ನ ವಿವರಿಸುವುದು. After killing the demon Ravana and his vicious and powerful army with the help of most powerful monkey god Hanuman and the Vanara Sena, or the army of the monkeys, Sri Rama, the noble king, is ruling Ayodhya kingdom known as Rama Rajya. ಮೇಳದಲ್ಲಿರುವ ಹೆಚ್ಚಿನವರು ಉನ್ನತ ಹುದ್ದೆಗಳಲ್ಲಿದ್ದಾರೆ. ನಾನಾ ಕಂಪನಿಗಳಲ್ಲಿ ಮಹತ್ತರ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಆದರೆ ವೀಕೆಂಡ್ನಲ್ಲಿ ಹೆಜ್ಜೆ ಹಾಕುವುದನ್ನ ಕಲಿಯುತ್ತಾರೆ. ಈಗಾಗಲೇ ಯಕ್ಷಗಾನ ನುರಿತ ಹಿರಿಯ ಕಲಾವಿದರು ಇವರಿಗೆ ಪಾಠ ಹೇಳ್ಕೊಡ್ತಾರೆ. ಅಯ್ಯೋ ದೇವರೇ, ಎಂಥ ಸಂದಿಗ್ಧದ ಪರಿಸ್ಥಿತಿ ಎದುರಾಯಿತಪ್ಪ. ಪ್ರಾಣದಾನವನ್ನು ಮಾಡಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಷ್ಟರಲ್ಲಿ ಶ್ರೀರಾಮಚಂದ್ರನಿಂದ ಈತ ಕೊಲ್ಲಲ್ಪಡಬೇಕಾದವ. ರಾಮ ರಾಮ, ಏನು ಮಾಡಲಿ ಏನು ಮಾಡಲಿ, ನಮ್ಮ ಪ್ರಭು ಶ್ರೀರಾಮಚಂದ್ರನ ಎದುರು ವೈರವನ್ನ ಕಟ್ಟಿಕೊಳ್ಳುವಂತಹ ಪರಿಸ್ಥಿತಿ ನನಗೆ ಬಂದಿದೆ. ಅಯ್ಯೋ ದೇವರೇ, ಯಾವ ರಾಮನನ್ನು ಅನುಕ್ಷಣವೂ ನಾನು ಧ್ಯಾನಿಸುತ್ತಿದ್ದನು, ಯಾವ ಶ್ರೀರಾಮನನ್ನು ಅನುದಿನವೂ ನನ್ನ ಹೃದಯ ಕಮಲದಲ್ಲಿಟ್ಟು ಪೂಜಿಸುತ್ತಿದ್ದನು, ಅದೇ ರಾಮನನ್ನ ಇಂದು ನಾನು ಯುದ್ಧದಲ್ಲಿ ಎದುರಿಸುವಂತಹ ಪರಿಸ್ಥಿತಿ ಬಂತು. ಎಷ್ಟರ ಮಟ್ಟಿಗೆ ಅಂದ್ರೆ ತೀರಾ ಇತ್ತೀಚಿನ ಹುಡುಗರನ್ನ ಮೇಳದಲ್ಲಿ ಪರಿಚಯಿಸಲಾಗುತ್ತಿದೆ. ಅಷ್ಟರ ಮಟ್ಟಿಗೆ ಯಕ್ಷಗಾನ ಪ್ರಚಾರ ಕಾರ್ಯ ನಡೀತಾ ಇದೆ. ಪ್ರಸ್ತುತದ ಪ್ರಸಂಗವನ್ನೇ ತೆಗೆದುಕೊಂಡ್ರೆ ಮದ್ದಳೆ ಬಾರಿಸುವ ಶ್ರೀಧರ್ ಮಧ್ಯಸ್ಥ ಅತ್ಯಂತ ಸಣ್ಣ ವಯಸ್ಸಿನವರು. ಇವರಿಗೆ ಮದ್ದಳೆ ಕಲಿಸಿ ಪ್ರದರ್ಶನ ನೀಡುವಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ. ಅಮೆರಿಕಾದಲ್ಲೇ ನೆಲೆಸಿರುವ ಕನ್ನಡಿಗರಾದ ವಿನಾಯಕ ಹೆಗಡೆ ತರಬಾಳು ಮತ್ತು ಕಟ್ಟಿನಕೆರೆ ರಾಘವೇಂದ್ರ ಅವರು ಭಾಗವತಿಕೆ ಮತ್ತು ಚಂಡೆಯನ್ನ ನಡೆಸಿಕೊಡ್ತಾರೆ. ಇನ್ನು ಈ ಪ್ರಸಂಗದಲ್ಲಿ ರಾಮನ ಪಾತ್ರ ಮಾಡಿದ್ದು ಶ್ರೀಕಾಂತ್ ಹೆಗಡೆ, ಸೀತೆಯಾಗಿ ಕಾಣಿಸಿಕೊಂಡಿದ್ದು ಬಿಂದು ಉಡುಪ. ಶ್ರೀರಾಮಯನ್ನನುಗ ದೂತನಾಯಿಹನು ಅವಸರದೊಳಿಂದು ನಾ ಸಾರವರಿಯದೆ ಹನುಮನಾಗಿ ಎಲ್ಲರ ಗಮನ ಸೆಳೆದಿದ್ದು ನವೀನ್ ಹೆಗಡೆ. ವೃತ್ತಿಯಿಂದ ಪ್ರಾಧ್ಯಾಪಕರಾಗಿರುವ ಇವರು ಇವತ್ತು ಅಮೆರಿಕದಲ್ಲಿ ಯಕ್ಷಗಾನ ತಂಡವನ್ನ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ನನಗೆ ಹೇಳಿದ ಧೈರ್ಯವನ್ನು ಈತನಿಗೂ ಹೇಳು, ನಿಮಗೆ ಒಳ್ಳೆಯದಾಗಲಿ. ಹೌದಮ್ಮ, ಇಷ್ಟು ಕಾಲ ನಿಮಗೆ ಧೈರ್ಯ ಹೇಳಿದ್ದಾಯ್ತು, ಈಗ ಅವನಿಗೆ ಹೇಳಬೇಕು. ಅಮ್ಮ, ನಿಮಗೆ ಹೇಳಿದ ಹಾಗೆ ಅವನಿಗೆ ಹೇಳಿದ್ರಾಗ್ತದ? ಆಗುವುದಿಲ್ಲ. ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡೋರನ್ನ ಒಟ್ಟು ಹಾಕಿ ಅವರಿಗೆ ಯಕ್ಷಗಾನ ಕಲೆಯನ್ನ ಕಲಿಸಿ ಉಳಿಸಿ ಬೆಳೆಸುವ ಇವರ ಯತ್ನ ನಿಜಕ್ಕೂ ಶ್ಲಾಘನೀಯ. ಈ ಮೇಳ ಇನ್ನೂ ಎತ್ತರಕ್ಕೆ ಬೆಳೀಲಿ, ಅಮೆರಿಕಾದಿಂದ ಇವರನ್ನ ಭಾರತಕ್ಕೆ ಕರೆಸಿ ಪ್ರದರ್ಶನ ನೀಡಿಸುವ ಸಮಯ ಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.